ಚಿತ್ರರಂಗಕ್ಕೆ ಬಂದು 2-3 ವರ್ಷಕ್ಕಲ್ಲ ರಾಜನ, ವಿಷ್ಣುದಾದ, ಅಂಬರೀಷ್ನ ಇವ್ರ 3 ಜನಕ್ಕೆ ಯಾವ ತರ ಡಿಮ್ಯಾಂಡ್ ಇರ್ತಾ ಇತ್ತೋ ಅಷ್ಟೇ ದೊಡ್ಡ ಡಿಮ್ಯಾಂಡ್ ಬೆಳೆಸ್ಕೊಂಡವರು ಯಂಗ್ ಅಂಡ್ ಎನರ್ಜೆಟಿಕ್ ಸ್ಟಾರ್ ರವಿಚಂದ್ರನ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು. ಇವರಿಬ್ರು 1986-87 ಆ ಪೀರಿಯಡ್ ಅಲ್ಲಿ ಹುಟ್ಟಾಗಿರೋ ಕ್ರೇಜ್ ಹತ್ತತ್ರ 15ರಿಂದ 20 ವರ್ಷ ಆ ಒಂದು ಕ್ರೇಜ್ ನ ಮೇಂಟೈನ್ ಮಾಡ್ಕೊಂಡೇ ಬರ್ತಾರೆ. 2000 ನಂತರ ಹೊಸ ನಟರು ಪರಿಚಯ ಆಗ್ತಾರೆ. ಇತ್ತೀಚೆಗೆ ಪ್ಯಾನ್ ಇಂಡಿಯನ್ ಸಿನಿಮಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ 1000 ಕೋಟಿ 2000 ಕೋಟಿ ಅಂತ ಸಿನಿಮಾದ ಬಿಸ್ನೆಸ್ ಬೇರೆ ತರ ಬೆಳ್ಕೊಂಡಿದೆ. ಕನ್ನಡ ಸಿನಿಮಾ ಒಂದು ಸಣ್ಣ ಇಂಡಸ್ಟ್ರಿ ಅಂತ ಹೇಳೋ ಟೈಮ್ ಅಲ್ಲಿ 80s ಮಿಡ್ ಮತ್ತು 90s ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರುವಂತ ಸ್ಟಾರ್ಸ್ ರವಿಚಂದ್ರನ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರು 1986 ಅಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಪರಿಚಯ ಆಗ್ತಾರೆ. ಅವ್ರಿಗೆ ಸೀನಿಯರ್ ಆಗಿ ರವಿಚಂದ್ರನ್ ಅವರು ಚಿತ್ರರಂಗದಲ್ಲಿ ಇರ್ತಾರೆ. ಅವ್ರ ಒಳಗೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆ ಸ್ನೇಹ ಇವತ್ತುವರೆಗೂ ಬೆಳ್ಕೊಂಡ್ ಬಂದಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಡಾಕ್ಟರ್ ಅಂಬರೀಶ್ ಅವರ ನಂತರ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ್ರೆ ಅದು ತಪ್ಪಾಗಲ್ಲ. ಇವ್ರ ಮಧ್ಯೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಡೆದಿಲ್ಲ. ಇವತ್ತುವರೆಗೂ ಅವ್ರ ಸ್ನೇಹನ ಹಾಗೆ ಮೈಂಟೈನ್ ಮಾಡ್ಕೊಂಡ್ ಬರ್ತಾರೆ.